ಇನ್ನುವರವರು ಮಧುಸೂದನ್ ತೀರ್ಥಹಳ್ಳಿ ರಾಮಕೃಷ್ಣ ಇವರು ನಮ್ಮೊಂದಿಗಿದ್ದಾರೆ. ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಕೂಡಿದ ಮನೆತನದಲ್ಲಿ ಹುಟ್ಟಿ ಬೆಳೆದವರು ಇವರು. ಶಾಲಾ ಕಾಲೇಜು ದಿನಗಳಿಂದಲೇ ಹಾಡು ರಂಗಕಲೆಯತ್ತ ಒಲವಿರಿಸಿಕೊಂಡಿದ್ದ ಮಧುಸೂದನ ಆ ದಿನಗಳಲ್ಲಿ ಅಲ್ಲಿನ ವಾರ್ಷಿಕ ಉತ್ಸವಗಳ ಸಂದರ್ಭ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದುದಲ್ಲದೆ ಹಾಡುಗಳನ್ನು ಸಹ ಹಾಡ್ತಾಯಿದ್ರು. ಇದೀಗ ಕಳೆದ 21 ವರ್ಷಗಳಿಂದ ತಮ್ಮದೇ ಆದ ಕಟ್ಟಡ ನಿರ್ಮಾಣ ಗುತ್ತಿಗೆದಾರ ಸಂಸ್ಥೆಯ ಮೂಲಕ 30ಕ್ಕೂ ಹೆಚ್ಚು ಬಹುಮಹಡಿ ಕಟ್ಟಡಗಳನ್ನು ಮುಂಬೈ, ನವಿ ಮುಂಬೈಯಾದ್ಯಂತ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕರ್ನಾಟಕ ಸಂಘ, ನವಿ ಮುಂಬೈ ಕನ್ನಡ ಸಂಘ ಮೊದಲಾದ ಸಂಘ ಸಂಸ್ಥೆಗಳಲ್ಲಿ ವಿವಿಧ ಪದಾಧಿಕಾರಿಗಳಾಗಿ ಕ್ರಿಯಾಶೀಲರಾಗಿರುವ ಮಧುಸೂದನ್ ಅವರು ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷರಾಗಿ ಕೇಂದ್ರಕ್ಕೆ ಹಿಂದಿನ ಚೇತನ ಶಕ್ತಿ ನೀಡುವಲ್ಲಿ ಮಹತ್ವದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಹಲವು ಯಶಸ್ವಿ ನಾಟಕಗಳಲ್ಲಿ ಪಾತ್ರಗಳಿಗೆ ಜೀವ ತುಂಬಿರುವ ಇವರ ಸಾಧನೆಯನ್ನು ಗುರುತಿಸಿ ಸಾಗರ ತಾಲೂಕು ಸಾಹಿತ್ಯ ಪರಿಷತ್ತು ಹೊರನಾಡು ಕನ್ನಡ ಸೇವೆಗಾಗಿ ಸನ್ಮಾನ, ರಂಗಭೂಮಿ ಫೈನ್ ಆರ್ಟ್ಸ್ ನವಿ ಮುಂಬೈ ವತಿಯಿಂದ ಶ್ರೇಷ್ಠ ಸಂಘಟಕ ಸಮಾಜ ಸೇವಕ ಸನ್ಮಾನ, ಲಯನ್ಸ್ ಇಂಟರ್ನ್ಯಾಷನಲ್ ವತಿಯಿಂದ ಹೀರೋ ಆಫ್ ದ ಇಯರ್ ಪ್ರಶಸ್ತಿ ಮೊದಲಾದ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಮಧುಸೂದನ್ ಅವರು ಇದೀಗ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಇತರ ಸಂಘಟನೆಗಳ ಸಹಯೋಗದೊಂದಿಗೆ ಆಯೋಜಿಸಲಾದಂಥ ಈ ಸುವರ್ಣ ಸ್ಮರಣೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕಲಾ ಮನಸ್ಸುಗಳಿಗೆ ಮುಂಬಯಿಯ ಕಲಾವಿದರು, ಕಲಾಭಿಮಾನಿಗಳು ಹಾಗೂ ಮುಂಬಯಿಯ ಸದಾನಂದ ಸುವರ್ಣರ ಅಭಿಮಾನಿಗಳ ಪರವಾಗಿ ಗೌರವಪೂರ್ವಕ ನಮನಗಳು. ಮುಂಬೈ ಸುವರ್ಣ ರಂಗಭೂಮಿಯ ಅನುಭವಗಳು ಈ ಶೀರ್ಷಿಕೆಯಡಿ ಮುಂಬೈ ಮತ್ತು ಸುವರ್ಣರ ವಿಚಾರದಲ್ಲಿ ಒಂದಷ್ಟು ಮಾತು ತಮ್ಮೊಂದಿಗೆ. ಈ ಮುಂಬೈ ಕನ್ನಡ ರಂಗಭೂಮಿಯಲ್ಲಿ ಮುಂಚೂಣಿಯಲ್ಲಿರುವ ಕಲಾ ಸಂಸ್ಥೆ ಅಂತಂದರೆ ಕನ್ನಡ ಕಲಾ ಕೇಂದ್ರ. 1954ನೇ ಇಸ್ವಿ ಸಮಯದಲ್ಲಿ ಹಲವಾರು ಸಮಾನ ಮನಸ್ಕ ಸ್ನೇಹಿತರು ಅವರೆಲ್ಲ ಇಸ್ಪೀಟ್ ಆಡ್ತಾ ಕೂರ್ತಿದ್ರು. ಪ್ರತಿ ದಿವಸ ಸಂಜೆ ದುಡ್ಡು ಇಡ್ತಿದ್ರು ಇಲ್ಲೋ ಅದು ನಮ್ಗೆ ಗೊತ್ತಿಲ್ಲ, ಬಟ್ ಇಸ್ಪೀಟ್ ಆಡ್ತಾಯಿದ್ರು ಪ್ರತಿ ದಿವಸ. ಹಾಗೆ ಸುಮಾರು ದಿವಸಗಳೆಲ್ಲ ಆಡ್ತಾ ಇದ್ದಾಗ ಅವರಿಗೆಲ್ಲ ಅನ್ನಿಸ್ತು, ನಮ್ಮಲ್ಲೆಲ್ಲ ಈ ಒಂದು ಕಲಾಶಕ್ತಿ ಇದೆ, ನಮ್ಮಗಳಲ್ಲೆಲ್ಲ ಒಬ್ಬ ಕಲಾವಿದ ಇದ್ದಾನೆ, ನಾವು ಅದನ್ನೆಲ್ಲ ಇಟ್ಕೊಂಡು ಯಾಕೆ ಸುಮ್ಮನೆ ಕಾಲಹರಣ ಮಾಡಬೇಕು ಅಂತೇಳಿ ತಿಳ್ಕೊಂಡು ಆವಾಗ ಅವರೊಂದು ದೃಢ ನಿರ್ಧಾರ ತಗೊಂಡು ಆಗ ಕಟ್ಟುವ ಕಲಾ ಸಂಸ್ಥೆಯೇ ಕನ್ನಡ ಕಲಾ ಕೇಂದ್ರ. ನಂತರ ಅದು ತಡ ಮಾಡದೆ ನಾಟಕದ ತಯಾರಿ ನಡೆಸಿ TP ಕೈಲಾಸಂ ಅವರ ಹೋಮ್ ರೂಲ್ ನಾಟಕ, ಅದನ್ನು ತುಳುವಿನಲ್ಲಿ, ಹಾಗೂ ದಾಶರಥಿ ದೀಕ್ಷಿತ್ ಅವರ ಅಳಿಯ ದೇವರು ನಾಟಕಗಳು ಸಂಸ್ಥೆಯ ಮೊದಲ ನಾಟಕಗಳಾಗಿ ಪ್ರಯೋಗ ಕಂಡವು. ತದನಂತರ ನಂಜಿನ ನಾಲಿಗೆ, ಹುಚ್ಚು, ಕೀಚಕ ಮುಂತಾದ ನಾಟಕಗಳು ರಂಗದ ಮೇಲೆ ಮೂಡಿಬಂದವು. ಆ ಕಾಲದಲ್ಲಿ ಮುಂಬೈ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದ ಸದಾನಂದ ಸುವರ್ಣರು ಬೆಳಕಿನ ಸಂಯೋಜನೆಯನ್ನು ಮಾಡಲು ಕಲಾ ಕೇಂದ್ರಕ್ಕೆ ಬಂದು ಸದಸ್ಯರಲ್ಲಿ ಹೊಸ ಹುರುಪನ್ನು ತುಂಬುತ್ತಾರೆ. ಆ ಕಾಲದಲ್ಲಿ ಮಹಾರಾಷ್ಟ್ರ ಸರ್ಕಾರವು ಪ್ರತಿ ವರ್ಷ ಅಂತರ್ಭಾಷಾ ಅಂದರೆ ಮರಾಠಿ, ಹಿಂದಿ, ಗುಜರಾತಿ, ಕನ್ನಡ ಭಾಷೆಗಳ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸ್ತಿದ್ರು. ಅದರಲ್ಲಿ ನಮ್ಮ ಕನ್ನಡಿಗ ಕಲಾವಿದರು ಭಾಗವಹಿಸ್ತಿದ್ರು. ಆದರೆ ಯಾವಾಗ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಸಂದರ್ಭ ಆಗ್ತದೋ ಆಗ ಕರ್ನಾಟಕ ರಾಜ್ಯ ಸ್ಥಾಪನೆಗೊಂಡ ಬಳಿಕ ಮುಂಬಯಿಯ ಪ್ರಾಂತ್ಯದ ಹಲವಾರು ಪ್ರದೇಶಗಳು ಕರ್ನಾಟಕದ ಪಾಲಾಗ್ತದೆ. ಇದರಿಂದ ಮಹಾರಾಷ್ಟ್ರಕ್ಕೆ ಸರ್ಕಾರಕ್ಕೆ ಸಿಟ್ಟು ಬಂದು ಅವರು ಭಾಷಾ ನಾಟಕ ಸ್ಪರ್ಧೆಯಲ್ಲಿ ಕನ್ನಡಿಗರಿಗೆ ಅವಕಾಶವನ್ನು ನಿರಾಕರಿಸ್ತಾರೆ. ಈ ಸಂದರ್ಭದ ಬಗ್ಗೆ ಸದಾನಂದ ಸುವರ್ಣರೇ ಹೇಳುವ ಪ್ರಕಾರ ಸರ್ಕಾರ ಸ್ಪರ್ಧೆಯಲ್ಲಿ ಕನ್ನಡಕ್ಕೆ ಅವಕಾಶ ನಿರಾಕರಿಸಿದ್ದು ಕನ್ನಡದ ನಾಟಕಕಾರರು, ನಿರ್ದೇಶಕರಿಗೆ ಒಂದು ಸವಾಲಾಗಿ ಪರಿಣಮಿಸಿತು. ಆಗ ಮುಂಬಯಿಯ ರಂಗಭೂಮಿಯ ನಿರ್ದೇಶಕರು ಒಂದೆಡೆ ಕುಳಿತು ಚರ್ಚಿಸಿದರು. ಕನ್ನಡ ಕಲಾ ಕೇಂದ್ರ ಇದರ ನೇತೃತ್ವ ವಹಿಸಿತ್ತು. VK ಮೂರ್ತಿ, KK ಸುವರ್ಣ, ಸದಾನಂದ ಸುವರ್ಣ, KJ ರಾವ್, RD ಕಾಮತ್ ಮುಂತಾದವರು ಚರ್ಚಿಸಿ ಉತ್ಸವದ ಬಗ್ಗೆ ನಿರ್ಧರಿಸಿದರು. ಅಂದರೆ ಕನ್ನಡದೇ ನಾಟಕಗಳದ್ದು ಒಂದು ಉತ್ಸವ ಮಾಡೋಣ, ಸರ್ಕಾರದ್ದು ಆ ಸ್ಪರ್ಧೆ ಇಲ್ದಿದ್ರೆ ಏನಾಯಿತು ಅನ್ನೋ ಒಂದು ನಿಟ್ಟಿನಲ್ಲಿ ಇವರುಗಳೆಲ್ಲ ಸೇರಿಕೊಂಡು, ಹಿರಿಯ ತಲೆಗಳು ಸೇರಿಕೊಂಡು ಒಂದು ಉತ್ಸವದ
ಬಗ್ಗೆ ಯೋಚನೆ ಮಾಡ್ತದೆ. ಹಾಗೆ 12/12/1964 ರಿಂದ 20/12/1964 ಹೀಗೆ 5 ದಿವಸದ 5 ನಾಟಕಗಳ ಪ್ರದರ್ಶನವಾಗ್ತದೆ. ಅಫ್ಕೋರ್ಸ್ ನಾನು ಅವಾಗ ಹುಟ್ಟೇ ಇರಲಿಲ್ಲ. ಈ ಉತ್ಸವ ಮುಂಬಯಿಯ ರಂಗಭೂಮಿಯ ಚಲನಶೀಲತೆಗೆ ಕಾರಣವಾಯಿತು. ಕನ್ನಡ ಕಲಾಕೇಂದ್ರದ ನಾಟಕದ ಉತ್ಸವದ ಕಾರಣದಿಂದ ಎಲ್ಲೆಡೆ ನೆಲೆ ನಿಂತ ಕನ್ನಡಿಗರು ಒಂದೆಡೆ ಸೇರುವಂತಾಯಿತು. ವಿವಿಧ ತಂಡಗಳು ಒಂದೆಡೆ ಸೇರುವಂತಾಯಿತು. ಹಾಗಾಗಿ ಪ್ರೇಕ್ಷಕ ವರ್ಗ ಹೆಚ್ಚಾಯಿತು. ಕಲಾವಿದರಿಗೆ ಅನುಭವದ ವಿಸ್ತಾರ ಸಾಧ್ಯವಾಯಿತು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರ ಮುಂದೆ ಒಂದು ಕಾರಣ ಇದೆ. ಕಲಾವಿದರಿಗೆ ಅನುಭವದ ವಿಸ್ತಾರ ಸಾಧ್ಯವಾಯಿತು. ಮುಂಬೈ ಕನ್ನಡಿಗರ ಏಕತೆಗೆ ಉತ್ಸವದಿಂದ ಪೂರ್ವಕ ವಾತಾವರಣ ನಿರ್ಮಾಣವಾಯಿತು. ಮರಾಠಿ ಅನೇಕ ಜನಪ್ರಿಯ ಉತ್ತಮ ನಾಟಕಗಳು ಕನ್ನಡಕ್ಕೆ ಅನುವಾದಗೊಂಡು ಪ್ರದರ್ಶನವಾಯಿತು. ಭಾಷಾ ಸಾಮರಸ್ಯಕ್ಕೆ ಕಾರಣವಾಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಉತ್ತಮ ಅಭಿರುಚಿಯ ಪ್ರೇಕ್ಷಕ ವರ್ಗದ ನಿರ್ಮಾಣವಾಯಿತು. ಅಂದು 1964ರಲ್ಲಿ ಮೊದಲ ಉತ್ಸವ ನಡೆಸಿದ ಕನ್ನಡ ಕಲಾಕೇಂದ್ರ ಇಲ್ಲಿಯವರೆಗೆ 64 ಉತ್ಸವಗಳನ್ನು ಆಚರಿಸಿದೆ. ಸುಮಾರು 500ಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶನ ಮಾಡಿದೆ. ಆದರೆ ಇಂತಹ ಮಹತ್ ಕಾರ್ಯ ಮಾಡುವತ್ತ ಸಂಸ್ಥೆಗೆ ಭದ್ರ ಬುನಾದಿಯನ್ನು ಹಲವಾರು ವರ್ಷಗಳವರೆಗೆ ತಮ್ಮ ತನು ಮನ ಧನಗಳನ್ನು ಧಾರೆ ಎರೆದು ಹಲವಾರು ದಿವ್ಯಚೇತನಗಳಲ್ಲಿ ಸದಾನಂದ ಸುವರ್ಣರ ಭೂಮಿಕೆ ಎದ್ದು ಕಾಣುವಂತೆ. ಬಹುಮುಖ ಪ್ರತಿಭೆಯ ಸದಾನಂದ ಸುವರ್ಣರು ನಾಡು ಕಂಡ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ರಾತ್ರಿ ಶಾಲೆಗಳ ವಾರ್ಷಿಕೋತ್ಸವಗಳಿಗೆ, ಸಂಘ ಸಂಸ್ಥೆಗಳ ವಿಶೇಷ ಸಂದರ್ಭಗಳಿಗಾಗಿ ನಾಟಕಗಳನ್ನು ಬರೆದು ತರಬೇತಿಗೊಳಿಸಿ ನಾಟಕ ರಂಗದ ಪ್ರಯೋಗಗಳಲ್ಲಿ ತೊಡಗಿಸಿಕೊಂಡದ್ದನ್ನು ಮುಂಬಯಿಯಲ್ಲಿ ಸುವರ್ಣರ ರಂಗಭೂಮಿಯ ಮೊದಲ ಘಟ್ಟ. ಕನ್ನಡ ಕಲಾಕೇಂದ್ರದ ನಾಟಕೋತ್ಸವಗಳ ನಂತರ ಅವರ ಜೀವನದ ಘಟ್ಟ. ರಂಗ ಶಿಕ್ಷಣವನ್ನು ಪಡೆದು ಹಿಂದಿ, ಮರಾಠಿ, ಬೆಂಗಾಲಿ, ಇಂಗ್ಲೀಷ್ ನಾಟಕಗಳನ್ನು ವೀಕ್ಷಿಸಿ ಕನ್ನಡದಲ್ಲಿ ಸುವರ್ಣತನವನ್ನು ಚಾಪು ಮೂಡಿಸಿರುವ ಇವರು ಚಲನಚಿತ್ರ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ಕಿರುತೆರೆಯಲ್ಲಿ ಧಾರಾವಾಹಿ ಮೂಲಕ ಮನೆ ಮಾತಾಗಿರುವ ಸದಾನಂದ ಸುವರ್ಣರ ರಂಗ ಬದುಕಿನ 3ನೇ ಘಟ್ಟ. ಇದು ಮುಂಬಯಿಯ ಕನ್ನಡಿಗರು ಹಾಗೂ ತಾವೆಲ್ಲರೂ ಹೆಮ್ಮೆ ಪಡುವ ಸಂಗತಿ. ಅವಾಗಿನಿ, ಕುಲಗೌರವ, ವಿಷಮಗಳಿಗೆ, ಹಳ್ಳದಿಂದ ಹಾದಿಗೆ, ಕದ್ದವನೇ ಕಳ್ಳ, ಕುರುಡನ ಸಂಗೀತ, ಧರ್ಮಚಕ್ರ, ಕಣ್ಣು ತೆರೆಯಿತು, ಭಗ್ನಮಂದಿರ, ರೂಪದರ್ಶನ, ಆಕಸ್ಮಿಕ, ರಜಪೂತ ಪವಾಡ, ಗುಡ್ಡದ ಭೂತ ಈ ನಾಟಕಗಳನ್ನು ಬರೆದಿರೋ ಸುವರ್ಣರು ಚಕ್ರವ್ಯೂಹ, ಅಣ್ಣನ ಮದುವೆ, ಉರುಳು, ಬಾಲೆ ಬಂಗಾರ್ ಮೊದಲಾದ ಇಂಗ್ಲೀಷ್, ಹಿಂದಿ, ಬೆಂಗಾಲಿ ನಾಟಕಗಳನ್ನು ಕನ್ನಡಕ್ಕೆ ರೂಪಾಂತರಿಸಿ ಕನ್ನಡ ನಾಟಕ ಶ್ರೀಮಂತಗೊಳಿಸುವಲ್ಲಿ ಸಹಕಾರಿಯಾಗಿದ್ದಾರೆ. ಉದಯ ಕಲಾನಿಕೇತನ, ಕನ್ನಡ ಕಲಾಕೇಂದ್ರ ಇವುಗಳ ಮೂಲಕ ಸ್ವರಚಿತ ನಾಟಕಗಳಲ್ಲದೆ 100 ವಿಭಿನ್ನ ನಾಟಕಗಳನ್ನು ಯಶಸ್ವಿಯಾಗಿ ನಿರ್ದೇಶಿಸಿ ರಂಗದ ಮೇಲೆ ತಂದಿದ್ದಾರೆ. ಗೋರೆಗಾಂವ್ ಕನ್ನಡ ಸಂಘದ ಆಶ್ರಯದಲ್ಲಿ ರಂಗ ಶಿಕ್ಷಣ ಕೇಂದ್ರ, ಈಗಾಗಲೇ ಹೇಳಿದ್ರವರು, ರಂಗಸ್ಥಳ ಹುಟ್ಟಿಗೆ ಕಾರಣರಾಗಿ ಅಲ್ಲಿ ಶಿಸ್ತುಬದ್ಧ ರಂಗ ಶಿಕ್ಷಣ ನೀಡಿದ ಹೆಗ್ಗಳಿಕೆ ಸುವರ್ಣರದ್ದು. ದೃಷ್ಟಿ ಫಿಲಂ ಸೊಸೈಟಿ ಇದನ್ನು ಸ್ಥಾಪಿಸಿ ಅದರ ಗೌರವ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ಚಲನಚಿತ್ರಗಳನ್ನು ಪರಿಚಯಿಸಿದ್ದಲ್ಲದೆ ವಿಚಾರ ಸಂಕಿರಣ, ಉಪನ್ಯಾಸ, ಸಂವಾದಗಳನ್ನು ಏರ್ಪಡಿಸಿ ಸದಭಿರುಚಿಯ ಪ್ರೇಕ್ಷಕ ವರ್ಗದ ನಿರ್ಮಾಣ ಮಾಡಿದ ಯಶಸ್ಸು ಸುವರ್ಣರದ್ದು. ಹೀಗೆ ಇತಿಹಾಸದ ಪುಟಗಳನ್ನು ನೋಡುವಾಗ ಕನ್ನಡ ಕಲಾಕೇಂದ್ರದ 64 ಉತ್ಸವದಲ್ಲಿ ಧರ್ಮಚಕ್ರ, ಅಣ್ಣನ ಮದುವೆ, ದೊರೆ ಈಡಿಪಸ್, ಉರುಳು ಹೀಗೆ ಒಂದು 4 ಸಂದರ್ಭದಲ್ಲಿ ಹಾಗೂ ಇತ್ತೀಚೆಗೆ ಅಂದರೆ 2011ರಲ್ಲಿ ಆವಾಗ ಸದಾನಂದ ಸುವರ್ಣ ನಾಟಕೋತ್ಸವ ಅಂತೇಳಿ ಕನ್ನಡ ಕಲಾಕೇಂದ್ರ ಮಾಡುತ್ತೆ. ಅಲ್ಲಿ 3 ನಾಟಕಗಳು ಕೂಡ ಸದಾನಂದ ಸುವರ್ಣರದ್ದೇ ಇರುತ್ತೆ. 2011ರಲ್ಲಿ ಉರುಳು, ಕೋರ್ಟ್ ಮಾರ್ಷಲ್ ಹಾಗೂ ಮಳೆ ನಿಲ್ಲುವವರೆಗೆ. ಮೋಸ್ಟ್ಲಿ ಚಂದ್ರಹಾಸರು ಹೇಳಿದ್ದು ಇದೇ ಸಂದರ್ಭ ಅಂತ ಅಂದ್ಕೊಳ್ತೇನೆ ನಾನು. ಆ ಸಂದರ್ಭದಲ್ಲಿ ಸದಾನಂದ ಸುವರ್ಣರಿಗೆ ಗೌರವ ಅರ್ಪಣೆ ಆಗ್ತದೆ, ಸನ್ಮಾನ ಆಗ್ತದೆ. ಆಗ ಅಲ್ಲಿಯ ಜನರಿಂದೆಲ್ಲ ಹೀಗೆ ಒಟ್ಟು ಮಾಡಿದ ಹಣ 80,000 ರೂಪಾಯಿ ಆಗ್ತದೆ. ಆಗ 80,000 ರೂಪಾಯಿನ ಅವರು ತೊಗೊಂಡು ಇಲ್ಲಿಗೆ ಬರಲಿಲ್ಲ. ಅವರು ಅದನ್ನು ನಮಗೆ ಕೊಟ್ಟುಬಿಟ್ಟು ಇದನ್ನು ಮುಂದೆ ಬರುವ ಕಲಾವಿದರಿಗೆ ನೀವು ಏನಾದರೂ ಒಂದು ಪ್ರಶಸ್ತಿ ಕೊಡಿ ಅಂತ ಹೇಳಿದರು. ಅದಕ್ಕೆ ಮತ್ತೆ ನಮ್ಮ ಬಾಕಿಯವರೆಲ್ಲ ಸೇರಿಕೊಂಡು ಇನ್ನೊಂದು 20,000 ರೂಪಾಯಿ ಹಾಕಿಬಿಟ್ಟು ಕಳೆದ 11 ವರ್ಷದಿಂದ ಸುವರ್ಣಶ್ರೀ ಎಂಬ ಪ್ರಶಸ್ತಿಯನ್ನು ಅಲ್ಲಿಯ ಅಥವಾ ಇಲ್ಲಿಯ
ನಾಟಕಕಾರರಿಗೆ, ನಾಟಕ ಕಲಾವಿದರಿಗೆ ಕನ್ನಡ ಕಲಾ ಕೇಂದ್ರ ಕೊಡುವ ಇದನ್ನು ಮುಂದುವರಿಸ್ಕೊಳ್ತಿದೆ ಹಾಗೂ ಇದು ಇನ್ನು ಮುಂದೆ ಕೂಡ ಮುಂದುವರಿಯಲಿದೆ. ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿಕೋಡಿಯವರು ಉಲ್ಲೇಖ ಉಲ್ಲೇಖದಂತೆ ಉದಯ ಕಲಾ ನಿಕೇತನದಿಂದ ಹೊರಬಂದು ಕನ್ನಡ ಕಲಾ ಕೇಂದ್ರಕ್ಕೆ ತಮ್ಮ ಪ್ರತಿಭೆಯನ್ನು ಧಾರೆ ಎರೆದರು ಸುವರ್ಣರು. ಸುವರ್ಣರನ್ನು ಕನ್ನಡ ಕಲಾ ಕೇಂದ್ರಕ್ಕೆ ಕರೆತಂದವರು ಅವರ ಸ್ನೇಹಿತ ರಂಗಕರ್ಮಿ KJ ರಾವ್. ಈ ವಿಚಾರ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಬ್ಬರು ಕಲಾವಿದರ ಮಧ್ಯದಲ್ಲಿ ಎಂಥ ಸಾಮರಸ್ಯ ಇರ್ತದೆ ಅಂತ ಹೇಳಿ. KJ ರಾವ್ ಮತ್ತು ಸುವರ್ಣರ ಜೋಡಿ ಸುದೀರ್ಘ ಕಾಲ ಜತೆಯಾಗಿದ್ದುಕೊಂಡು ಕನ್ನಡ ಕಲಾ ಕೇಂದ್ರದ ಮೂಲಕ ಮುಂಬೈ ರಂಗಭೂಮಿಯನ್ನು ಹಿಗ್ಗಿಸುತ್ತಾ ಬಂದರು. ಕನ್ನಡ ಕಲಾ ಕೇಂದ್ರಕ್ಕೆ ಸುವರ್ಣರ ಸೇರ್ಪಡೆಯ ಬಳಿಕ ಇಬ್ಬರು ನಿರ್ದೇಶಕರು ಸಿಕ್ಕಂತಾಯಿತು. ಇವರಿಬ್ಬರ ಜೋಡಿ ಹೇಗಿತ್ತಂದರೆ, ನಾಟಕೋತ್ಸವ ಸಂದರ್ಭದಲ್ಲಿ ಒಬ್ಬರು ನಿರ್ದೇಶನ ಮಾಡಿದರೆ ಇನ್ನೊಬ್ಬರು ಸಂಘಟನೆ, ನಟನೆ, ನೇಪಥ್ಯ ಈ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಒಬ್ರಿಗೊಬ್ಬರು ಕಾಂಪನ್ಸೇಟ್ ಮಾಡ್ಕೊಳ್ಳೋರು. ಸುವರ್ಣರ ನಿರ್ದೇಶನ, ಸಂಘಟನೆ, ಟಿಕೆಟ್ ಮಾರಾಟ, ಸ್ಮರಣ ಸಂಚಿಕೆಗಳಿಗೆ ಜಾಹೀರಾತು ಹಣ ಸಂಗ್ರಹ, ಹೀಗೆ ಮುಂಬೈ ರಂಗಭೂಮಿಗೆ ಅವರ ಕೊಡುಗೆ ಮರೆಯಲಾರದಂಥದ್ದು. ಕೇಂದ್ರದ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾಗಿ, ಜಾಯಿಂಟ್ ಸೆಕ್ರೆಟರಿ, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ದುಡಿದಿರುವ ಸುವರ್ಣರು ಸಂಸ್ಥೆಯನ್ನು ಬೆಳೆಸುವ ಜೊತೆಗೆ ಪ್ರೇಕ್ಷಕ ವರ್ಗವನ್ನು ಕೂಡ ಮುಂಬೈಯಲ್ಲಿ ಬೆಳೆಸ್ತಾ ಬಂದರು. ಕೇಂದ್ರಕ್ಕೆ ಸ್ವಂತ ಕಚೇರಿ ಹುಡುಕಿ ಕೊಡುವುದಕ್ಕೂ ಮಂಜೂರುಗೊಳಿಸುವುದಕ್ಕೂ ಸುವರ್ಣರು ಕಾರಣೀಕರ್ತರಾಗಿದ್ದಾರೆ. ಇವತ್ತಿನ ದಿವಸ ನಮ್ಮಲ್ಲಿ ಸಯಾನ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ 1 BHK ಒಟ್ಟು ಮಾಡಿರುವಂಥ ಒಂದು ಪ್ಲೇಸ್ ಇದೆ. ಅಲ್ಲಿ ಊರಿನವರಿಂದ ಬಂದಂಥವರು ಎಲ್ಲ ಕಲಾವಿದರುಗಳು ಗುಂಪಾಗಿ ಬಂದಾಗ ಅಲ್ಲಿ ಉತ್ಸವ ಏನಾದರೂ ನಾಟಕಗಳು ಮಾಡಬೇಕು, ಆಯಿತು ಯಕ್ಷಗಾನ ಮಾಡಬೇಕು, ಅಥವಾ ಈವನ್ ರಿಹರ್ಸಲ್ಲಿ ಕೂಡ ಅದಕ್ಕೆ ಬೇಕಾಗಿದ್ದು ಒಂದು ವ್ಯವಸ್ಥೆ ಕೂಡ ಸಯಾನ್ನಲ್ಲಿ ಇದೆ, ಮುಂಬೈನಲ್ಲಿ. ಅಲ್ಲಿ ಹೆಚ್ಚಿನ ಜನಗಳೆಲ್ಲ ಕಲಾವಿದರು ಬಂದು ಉಳ್ಕೊಳ್ತಾರೆ, ಎಲ್ಲ ಸಂತೋಷ ಪಟ್ಟಿದ್ದಾರೆ ಅಂತ ಅಂದ್ಕೊಳ್ತೀವಿ. ಸೊ ಇಂಥದ್ದು ಮಾಡಲಿಕ್ಕೆ ಕೂಡ ಇವರು ಕಾರಣಕರ್ತರು, ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಅದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಅಂತಂದರೆ 27ನೇ ತಾರೀಕು ಕಳೆದ ತಿಂಗಳು ಕನ್ನಡ ಕಲಾ ಕೇಂದ್ರದ ಸಾರಥ್ಯದಲ್ಲಿ ಸುವರ್ಣ ನಮನ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಅಂದು ಕೂಡ ಇಂದಿನ ರೀತಿಯ ವಿಪರೀತ ಮಳೆ ಇತ್ತು. ಆದರೂ ಕೂಡ ಮೈಸೂರು ಅಸೋಸಿಯೇಷನ್ ಮಿನಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಅವರ ಸಮಕಾಲೀನರು, ಅವರ ಅಂದಿನ ಶಿಷ್ಯರು, ಇಂದಿನ ಕಲಾವಿದರು ಬಂದು ನುಡಿ ನಮನಗಳನ್ನು ಅರ್ಪಿಸಿದರು. ಇವತ್ತು ಯಜ್ಞ ಸುವರ್ಣ ಕೂಡ ಇದ್ದಾರೆ. ಅವತ್ತು ಅವ್ರ ಬಗ್ಗೆ ಹೇಳಲಿಕ್ಕಾಗಲಿಲ್ಲ. ಅವರು ಸದಾ ಎಲ್ಲರ ನೆನಪಿನಲ್ಲಿರಲಿ, ಒಂದು ರೆಕಾರ್ಡ್ ಆಗಿ ಉಳಿಲಿ ಅಂಥೇಳಿ ಯೂಟ್ಯೂಬ್ನಲ್ಲಿ ಅವತ್ತಿನ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಪ್ರೊಡ್ಯೂಸ್ ಮಾಡಿದ್ರು ಅವರು. ಯಜ್ಞರು ಕೂಡ ನಮ್ಮಲ್ಲಿದ್ದಾರೆ. ಈ ವೇದಿಕೆಯಲ್ಲಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಯಾವಾಗ ಬೇಕಾದರೂ ನೀವು ಆ ಕಾರ್ಯಕ್ರಮವನ್ನು ನೋಡ್ಬೋದು. ಹಲವಾರು ಹಿರಿಯ ಕಲಾವಿದರು ಅವರ ಬಗ್ಗೆ, ಅವರ ನೆನಪುಗಳನ್ನು, ಅವರ ಜೊತೆಯಲ್ಲಿ ಕಳೆದ ದಿನಗಳನ್ನು ಅವರು ನೆನಪು ಮಾಡ್ಕೊಂಡಿದ್ದಾರೆ. ಅದು ಕೂಡ ಒಂದು ಕೇಳುವ ಅಥವಾ ನೋಡುವಂಥ ಒಂದು ನೆನಪಾಗಿ ಉಳಿಯುವಂಥದ್ದು ಇದೆ. ಅದಲ್ಲದೆ ಅವತ್ತಿನ ದಿವಸ ಕೂಡ ಗಿರೀಶ್ ಕಾಸರವಳ್ಳಿಯವರು ನಮ್ಮ ಮುಂಬಯಿಯ ಕಲಾವಿದರಿಗೋಸ್ಕರ ಅಥವಾ ಮುಂಬಯಿಯ ಸುವರ್ಣರ ಅಭಿಮಾನಿಗಳಿಗೋಸ್ಕರ ಒಂದು ಕಳಿಸಿದರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛಪಡ್ತೇನೆ. ಖಂಡಿತ ಈಗ ಚಹಾ ಕುಡಿಯೋ ಸಮಯ ಆಗೇ ಹೋಯ್ತು, ಇನ್ನು ಕೂರ್ಸೋಕ್ಕಾಗೋದಿಲ್ಲ. ಪೂರ್ಣ ವಿರಾಮ ಈ ಮಾತಿಗೆ ಪೂರ್ಣ ವಿರಾಮ ಕೊಡ್ತಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟಕ್ಕಂಥ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ.